ಇವತ್ತು ನಿಮ್ಮ ಸಾಂಗ್ ಕೇಳಿದ್ರೆ ಜನ ಸ್ಟೆಪ್ ಆಗ್ತಾರೆ, ಸ್ಪೆಷಲಿ ಡ್ಯಾನ್ಸ್ ಅಪ್ಪು ಡ್ಯಾನ್ಸು. ಸೊ ಎಷ್ಟು ಚೆನ್ನಾಗಿದೆ ಆ ಸಾಂಗು. ಅದು ಕೇಳ್ತಿದ್ರೆ ನಾವು ನಮ್ಮ ತಾಳಕ್ಕೆ ತಕ್ಕಂತೆ ನಾವೇ ಕಾಲನ್ನ ಕುಣಿಸ್ತಾ ಇರ್ತೀವಿ. ಸೊ ಎಷ್ಟು ನಿಮಗೆ ಅದೊಂದು ಸಾಂಗ್ ಆಗಿರ್ಬೋದು, ಆ ಬೀಟ್ಸ್ ಆಗಿರ್ಬೋದು, ನಿಮಗೆ ಎಷ್ಟು ಮೆಮೊರಬಲ್ ಅದು? ಯಾಕಂದರೆ ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇಲ್ಲ, ಆದರೆ ಇವತ್ತು ಮಕ್ಕಳು ಕೂಡ ಈ ಇನ್ನು ಲೈಫ್ ಲಾಂಗ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಪ್ಪು ಅಂತಂದರೆ ಆ ಸಾಂಗ್ ಹಾಕಿದ್ರೆ ಸಾಕು, ಮಕ್ಕಳು ಸಹ ಕುಣಿತವೆ. ಸೊ ಅದು ಎಷ್ಟು ಹೆಮ್ಮೆ ಇದೆ ಸಂತೋಷ. ಅದಕ್ಕೂ ಬಿಫೋರ್ ನಾನು ಇದೊಂದು ಆಡಿದ್ದೆ ಅಪ್ಪು ಸರ್ಗೆ, ಅಭಿಮಾನಿಗಳೇ ನಮ್ಮನೆ ದೇವರು. ಆ ಸಾಂಗ್ನ ಕೇಳಿ ಅಪ್ಪು ಸರೇ ಇದು ನಾನು ಆಡಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ರು. ಸರಿ, ನಂದು ಅವ್ರ ವಾಯ್ಸ್ ಅಕ್ಕಪಕ್ಕ ಬರುತ್ತೆ, ನಂದು ಕೋರಸ್ ಥರ ಬರುತ್ತೆ. ಸೊ ಅದು ಫಸ್ಟ್ ಸಾಂಗ್ ಅಪ್ಪು ಸರ್ಗೆ ಆಡಿದ್ದು. ಅದಾದಮೇಲೆ ಜಗತ್ತೇ ನಮದು ಇವತ್ತು, ಅದೊಂದು ಪವರ್ದು ತಮನ್ ಮ್ಯೂಸಿಕ್ದು. ಅದಾದಮೇಲೆ ಅಪ್ಪು ಡ್ಯಾನ್ಸ್ 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 ಅಪ್ಪು ಡ್ಯಾನ್ಸ್. ಅದರಲ್ಲಿ 2 ಸಾಂಗ್ ಇತ್ತು ನನಗೆ ಚೂಸ್ ಮಾಡೋಕ್ಕೆ, ಯಾಕಂದರೆ ಹರಿಸಾರ ಇದ್ರಲ್ಲ, ಸಾಗರದ ಅಲೆಗೂಮರು. ಅದು ಯಾವ ಸ್ಟೇಜಲ್ಲಿ ಆಡ್ತೀನಿ ನಾನು, ನಂಗೆ ಡಾನ್ಸ್ ಬೇಕು, ನಾನು ಡಾನ್ಸ್ ಆಡ್ತಿದ್ದೆ, ಆ ಸಾಂಗ್ ಆಡ್ಬಿಟ್ಟೆ ನಾನು. ಅದು ಆಡಿದ ತಕ್ಷಣ ಡ್ಯಾನ್ಸ್ 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 ಅಪ್ಪು ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಅಪ್ಪ ಜೇಮ್ಸು ಬಾಂಡು, ಮಗ ಅಣ್ಣ ಬಾಂಡು, ಜಾಸ್ತಿ ಮಾಡಿ ಸೌಂಡು, ಬಂದಾಗ 100 ಗಂಡು. Twinkle, twinkle, little star, we all love you, power star. Dance, 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 Appu dance, 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 Appu dance, 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 Appu dance, dance, dance. ಏನು ಹೇಳಿದ್ರು ಅಪ್ಪು ಸರ್ ಈ ಹಾಡು ಕೇಳಿದಾಗ? ಖುಷಿ ಅವ್ರಿಗೆ, ಅಂದರೆ ಅವ್ರ ಜರ್ನಿಯಲ್ಲಿ ಆ ಸಾಂಗ್ ಆಡಿದಷ್ಟು ಸ್ಟೆಪ್ಸ್ ಯಾವುದು ಹಾಕಿಲ್ಲ. ಅದು ಇವತ್ತಿಗೂ ಅಪ್ಪು ಸರ್ದು ರೆಫರೆನ್ಸ್ ಯಾರೇ ತಗೊಂಡು ಡ್ಯಾನ್ಸ್ ತುಂಬ ಚೆನ್ನಾಗಿ ಆಡಿರೋದು ಅಂದರೆ ಅಪ್ಪು ಡ್ಯಾನ್ಸ್. ಅದು ತುಂಬ ನನಗೆ ಖುಷಿ. ಹೌದು, ನಿಮ್ಮ ಸಾಂಗ್ಗಳೆಲ್ಲ ಹೀರೋ ಇಂಟ್ರೊಡಕ್ಷನ್ ಅಂದರೆ ಹೀರೋ ನಡ್ಕೊಂಡ್ ಬರ್ತಾ ಇರೋದು, ಇನ್ನೇನೇನೋ ಮಾಡೋದು. ಸರ್ ಹೌದು, ಒಂದು ಸಾಂಗ್ ಡ್ಯಾನ್ಸು ಮಾಡಿದ್ರಲ್ಲ, ನನ್ನ ಸಾಂಗ್ ಅನ್ನೋದು ಖುಷಿ. ಇಲ್ಲಾಂದ್ರೆ ಕೈ ಬೀಸ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಹೀರೋಗಳೆಲ್ಲ. ಸೊ ಇವತ್ತಿಗೂ ನಿಮಗೆ ಅದೆಷ್ಟು ಕಾಡುತ್ತೆ ಅಂದರೆ, ಈಗ ಅವ್ರು ನಮ್ಮ ಜೊತೆ ಇಲ್ಲ. ಸೊ ತುಂಬ ಅದೊಂಥರ ಎಲ್ರಿಗೂ ಹೌದಾ ಹೌದಾ ಯಾವುದು ಕನ್ಸ ಅನ್ನೋ ಥರ ಇತ್ತು, ಯಾರು ಪ್ರ್ಯಾಂಕ್ ಮಾಡ್ತವ್ರ ಅನ್ನೋ ಥರ ಇತ್ತು. ತುಂಬ ಅಂದರೆ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರ ತುಂಬ ಸಾಂಗ್ಸ್ ನಾನು ಹಾಡಿಸಿದ್ದೀನಿ ಅಪ್ಪು ಸರ್ಗೆ. ಆಕಾಶ್ ಸ್ಟುಡಿಯೋಲ್ಲೇ ಅವ್ರು ಹಾಡೋದು. ಅವ್ರಿಗೆ ಎಲ್ಲ ಲಿರಿಕ್ಸ್ ಬರ್ಕೊಟ್ಟು ಎಲ್ಲ ಪ್ರತಿ ಒಂದು ಸಾಂಗ್ಸು ನಾನು ತುಂಬ ಸಾಂಗ್ಸ್ ಹಾಡಿಸಿದ್ದೀನಿ. ಇದು ಕಿಸ್ಸಲ್ಲಿ ಒಂದು ಸಾಂಗ್ ಇದೆಲ್ಲ, ಟಾನ 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 ನಾನನ ಟಾನ 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 ನಾನನ ಟಾನ ಟಾನ ನಾನು ಪುಟ್ಟೆ ಗಣ ಏನೋ ಬರ್ತದೆ ಆ ಸಾಂಗು. ಆ ಥರದ್ದು ಹಾಡ್ಬಿಟ್ಟು ಅವ್ರಿಗೆ ಈ ಥರ ಇರಲಿ ಅಂತ ಹೇಳೋದಾ ಹೇಗೆ ಅಂತ? ಇಲ್ಲ, ಫಸ್ಟ್ ನಾನು ಟ್ರ್ಯಾಕ್ ಅಂತ ಹಾಡಿರ್ತೀನಿ, ಗೊತ್ತಾಗಬೇಕಲ್ಲ. ಫಸ್ಟ್ ನಂದು ಕೇಳಿಕೊಂಡು ಲಿರಿಕ್ಸ್ ನೋಡಿಕೊಂಡು ಆಮೇಲೆ ಹೋಗ್ತಾರೆ. ಫಸ್ಟ್ ಲೈನು ಸೆಕೆಂಡ್ ಲೈನು ಆ ಥರ ಪಂಚ್ ಮಾಡ್ಕೊಂಡು ಹೋಗ್ತೀವಿ. ನೀವು ಟ್ರ್ಯಾಕ್ ಹಾಡ್ತಿರಲ್ಲ, ಅವಾಗ ಹೇಗೆ ಗೊತ್ತಾಗುತ್ತೆ ಇದು ಈ ಪಿಕ್ಚರ್ಲೇ ಇರಬೇಕು, ಹಿಂಗೆ ಹೋಗಬೇಕು, ಆ ರಾಗಗಳೆಲ್ಲ ಪ್ರತಿಯೊಂದು ಹಾಡಿಗೂ ಚೇಂಜ್? ಕಂಪೋಸರ್ ಫಸ್ಟ್ ಕಂಪೋಸ್ ಮಾಡ್ತಾರಲ್ಲ. ಸೊ ಇವಾಗ ಹೈ ಪಿಚ್ಚೆಲ್ಲ ಆದಷ್ಟು ಹೈ ಇದರಲ್ಲೇ ಮಾಡ್ತೀವಿ. ಲವ್ ಅಂದಿದ ತಕ್ಷಣ ಸ್ವಲ್ಪ ಸಾಫ್ಟು ಟೆಂಪೋ ನೋಡಿಕೊಂಡು ಆ ಥರ, ಯಾವುದು ಶೃಂಗಾಳಿಯದೊಂದು ಆ ಥರ ಸಾಂಗ್ಸ್ ಎಲ್ಲ. ಈಗ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಚಾರಿ ಅದಕ್ಕೆ ಬೇರೆ ಥರ, ಜೋರಿ ಆ ಥರದಲ್ಲ. ಒಂದೊಂದು ಬೀಟ್ಗೂ ಒಂದೊಂದು ಸಿಚುವೇಶನ್. ಈಗ ಬೊಂಬೆ ಹೇಳುತ್ತೈತೆ ಆ ಸಾಂಗ್ ಅಪ್ಪು ಸರ್ಗೆ ಫೈನಲ್ ರಿಲೀಸ್ವರೆಗೂ ಗೊತ್ತಿಲ್ಲ ಆ ಸಾಂಗ್ ಇದೆ ಅಂತ. ಇವ್ರು ಬರೀ ಮಾಂಟೇಜ್ ಶೂಟ್ ಮಾಡಿಕೊಂಡು ಇದು ಮಾಡಿಕೊಂಡು ಸಾಂಗ್ ಪಿಕ್ಚರ್ ರಿಲೀಸ್ ಆದಮೇಲೆ ಗೊತ್ತಾಯ್ತು ಈ ಥರ ಬೊಂಬೆ ಹೇಳುತ್ತೈತೆ ಒಂದು ಸಾಂಗ್ ಇದೆ ಅಂತ. ಹೌದು, ಅಲ್ಲಿವರೆಗೂ ಗೊತ್ತಿಲ್ಲ. ಅದೇ ಆ ಸಾಂಗ್ಗೆ ಟ್ರಂಪ್ ಕಾರ್ಡ್ ಆಯ್ತು ಆ ಸಿನಿಮಾಗೆ. ಟನ್ ಡನ್ ಟನ್ ಟನ್ ಟಣ ಅನಾಥಾಶ್ರಮದಿಂದ ಆಚೆ ಬರ್ತಾರಲ್ಲ, ಹಂಗಾಯ್ತದು. ನಿಜ ನಿಜ, ಅವ್ರಿಗೆ ಗೊತ್ತಿರಲಿಲ್ಲ. ಯಾಕಂದರೆ ಅವ್ರನ್ನ ಹೊಗಳಿ ಬರೆಯೋದು ಅಂತ ಅವ್ರಿಗೆ ಇಷ್ಟ ಇರಲಿಲ್ಲ ಸಾಂಗ್. ಅದರಲ್ಲಿ ತುಂಬ ಹೊಗಳೋ ಥರ ಇತ್ತು. ಸೊ ಅವ್ರಿಗೆ ಇಷ್ಟ ಆಗಲ್ಲ ಹೊಗಳೋದೆಲ್ಲ ಅಂದರೆ ಪೂರ್ಣಿ ಸರ್ಗೆ. ಆದ್ದರಿಂದ ಅದನ್ನು ಸೀಕ್ರೆಟಾಗಿ ಇಟ್ಟಿದ್ರು. ನಾವೇ ಆಡ್ತಿದ್ದ ಊರು ಮುಂಚೆ ನಮಗೆ ಗೊತ್ತಾಗುತ್ತೆ. ಹೌದು. ಅದಾದಮೇಲೆ ತುಂಬ ಸಿಂಗರ್ಸ್ ಆಡಿದ್ರು. ಫೈನಲ್ ವಿಜಯ್ ಪ್ರಕಾಶ್ ಅವ್ರದ್ದು ಫೈನಲ್ ಮಾಡಿದ್ರು. ಸರ್, ಈಗ ಒಂದು ಸಾಂಗ್ ನೀವು ಈಗ ಟ್ರ್ಯಾಕ್ ಹಾಡಿದ್ದಾದ್ಮೇಲೆ ಎಷ್ಟು ಜನ ಸಿಂಗರ್ಸ್ ಹತ್ರ ಅದನ್ನು ಹಾಡಿಸ್ತಾರೆ? ಒಂದೊಂದ್ಸತಿ ಟ್ರ್ಯಾಕ್ ಹಾಡ್ದವ್ರ ಹತ್ರನೇ ಅದು ಕ್ಲಿಕ್ ಆಗಿ ಹೋಗ್ಬಿಟ್ಟಿರುತ್ತೆ, ಫೈನಲ್ ಆಗಿರುತ್ತೆ. ಸೊ ಎಷ್ಟು ಅಂದಾಜು ಅಂದರೆ ಸುಮಾರು ಎಷ್ಟು ಜನದ ಹತ್ರ ಹಾಡಿಸ್ತಾರೆ?
ಇಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಹರಿ ಸರ್ ತುಂಬ ಜನ ಹತ್ರ ಹಾಡಿಸ್ತಾ ಇದ್ರು. ಯಾಕಂದರೆ ಬಡ್ಜೆಟ್ ಜಾಸ್ತಿ ಇರೋದ್ರಿಂದ ಈಗ 4 ಜನ 3 ಜನ ಸಿಂಗರ್ಸ್ ಒಂದು ಸಾಂಗ್ ಹಾಡ್ತಾರೆ. ಅದರಲ್ಲಿ ಯಾವುದು ದಿ ಬೆಸ್ಟು ಅದನ್ನು ಫಿಕ್ಸ್ ಮಾಡ್ತಾರೆ. ಇಲ್ಲಾಂದರೆ ಸಾಂಗು ಕಂಪೋಸ್ ಮಾಡೋವಾಗ ಈ ಸಿಂಗರ್ ಅಂತ ಫಿಕ್ಸ್ ಆಗಿಬಿಡುತ್ತೆ. ಇವಾಗ ಯಾರ ಹತ್ರ ಅವರು ಹಾಡ್ಸಿರ್ತಾರೆ, ಇದು ಇನ್ನೊಂದು ಸಲ ಬೆಟ್ರ್ ನೋಡೋಣ. ಈಗ ಬೊಂಬೆ ಹೇಳುತ್ತೈತೆ ವಿಜಯ್ ಸರ್ ಹಾಡೋಕ್ಕಿಂತ ಮುಂಚೆ ತುಂಬ ಜನ ಹಾಡಿದ್ವಿ. ನಾನು ಹಾಡಿದ್ದೆ, ತುಂಬ ಜನ ಹಾಡಿದ್ದು, ಪಾಪ ಬೇಡ ಹೆಸರು ಬೇಡ. ಆಗ ಹರಿ ಸರ್ ಅದನ್ನು ಫೈನಲ್ ಮಾಡ್ತಾರೆ. ಯಾರು ಮ್ಯೂಸಿಕ್ ಡೈರೆಕ್ಟ್ರು ಅವ್ರ ಕೈಯಲ್ಲಿರುತ್ತೆ. ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರ್ ಎಲ್ಲರಿಗೂ ಪೇಮೆಂಟ್ ಅಂತೂ ಆಗುತ್ತೆ. ಪೇಮೆಂಟ್ ಅಂತೂ ಆಗಲೇಬೇಕು. ಹಾಡಿರ್ತೀವಿ ಹಂಗಲ್ಲ. ಫಸ್ಟ್ ಪೇಮೆಂಟು, ಹಾಡೋದು, ಆಮೇಲೆ ಇಟ್ಕೊಂಡ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅವಾಗ ಬೇಜಾರು ಆಗಲ್ಲಲ್ಲ. ಆ ಥರ ಬೇಜಾರು ಆಗಿರ್ತಾರೆ. ಲಾಸ್ಟಲ್ಲಿ ಅವ್ರದ್ದು ಆಟೋಬಯೋಗ್ರಫಿ ಬರಿಬೇಕಿದ್ರೆ ಹೌದು ಹೌದು ಹೌದು. ಅಂದರೆ ಸ್ಟೇಜ್ ಮೇಲೆ ಯಾವುದೋ ಸಾಂಗ್ ಆಡೋಕ್ಕಿಂತ ನಮ್ಮ ಸಾಂಗ್ ಆಡೋದು ಅದು ಮಜಾ ಬೇರೆ. ಅದು ಇನ್ನೊಂದು ಅದೊಂದು ಥರ ಇದೆ. ನಿಮ್ಮ ಲೈಫಲ್ಲಿ ನಿಮ್ಗೆ ಇನ್ಸ್ಪಿರೇಷನ್ ಸಿಂಗರ್ ಅಂತಂದರೆ ಯಾರು? ನನಗೆ ರಾಜ್ಕುಮಾರು ಮತ್ತು SPB, ಮೊಹಮ್ಮದ್ ರಫಿ, ಅಣ್ಣವರು, SPB. ನಿಮಗೆ ಯಾವುದೇ ಫೀಲ್ ಬೇಕು ಅಂದರೆ ಅವ್ರ ಸಾಂಗ್ಗಳಿಗೆ ಸುಮ್ಮನೆ ಗಣೇಶ ಕೇಳ ಈ ವರ್ಡ್ ಈ ಫೀಲ್ ಕೊಡಬೇಕು ಅನ್ನೋದು ಅರ್ಥ ಆಗುತ್ತೆ. ಏನಿಲ್ಲ, ಈಗ ಜನ್ರೇಷನ್ ಅವ್ರು ಬರೀ ಅವರ ಸಾಂಗ್ಸ್ ಕೇಳ್ಕೊಂಬಂದರೆ ಸಾಕು, ಎಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಹಾಡ್ತಾರೆ, ಸ್ಟೇಜ್ ಮೇಲೆ ಹಾಡೋದು ಬೇರೆ, ಕಾಂಪಿಟೇಷನ್ ಹಾಡೋದು ಬೇರೆ, ಇಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಲ್ಲಿ ಹಾಡೋದು ಬೇರೆ. ಸೊ ಎಲ್ಲರೂ ಕಾಂಪಿಟೇಷನಲ್ಲೇ ಇದ್ದಾರೆ. ನಾನು ಫಸ್ಟ್ ಬರಬೇಕು, ಅದಲ್ಲ, ಅದು ಬೇರೆ. ಕಾಂಪಿಟೇಷನ್ಗೂ ಮೀರಿದ್ದು ಬೇರೆ ಸಿಂಗಿಂಗ್ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ದರ್ಶನ್ ಅವ್ರಿಗೂ ಕೂಡ ಹಾಡಿದ್ದೀರಾ, ಯಜಮಾನ, ಶಿವನಂದಿ ಅಂತ. ಮಿರ್ಚಿ ಹುಡುಗಿ, ಬೃಂದಾವನ, ಮತ್ತು ಈಗ ಧರಣಿ ಮಂಡಲ ಮಧ್ಯದಲ್ಲಿ ಕ್ರಾಂತಿ, ಶಿವನ ತುಂಬ ಇದೆ. ಹೀರೋನ ಹೈಲೈಟ್ ಮಾಡಿರೋದಲ್ಲ ನೀವೇ ಆ ಪಿಕ್ಚರಲ್ಲೆಲ್ಲ? ಹೌದು. ಯಾವಾಗ ಫೈಟ್ಸ್ ಬರುತ್ತೋ ತಗೊಳ್ರ ಎತ್ಕೊಳ್ರ ಮಂತ್ರಗಳು. ನಾವು ಶಿವಂದು ಜಾಸ್ತಿ ಅಂದರೆ ಫೈಟ್ಸಲ್ಲೆಲ್ಲ ಶಿವನ್ಗೆ ಹೋಗ್ತೀವಿ, ಕಾಲವೇರ್ಗೆ ಬರ್ತೀವಿ, ಅದೆಲ್ಲ ಪಾಸಿಟಿವ್ ಅಲ್ಲ. ಅದೆಲ್ಲ ಸೀನ್ಗೆ ತುಂಬ ಇದಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಈಗ ಶಿವಣ್ಣಂಗೆ ಹಾಡಿದ್ದೀರಾ, ಯಶ್ ಅವ್ರಿಗೆ ಹಾಡಿದ್ದೀರಾ, ಮತ್ತು ಇಂಟ್ರೊಡಕ್ಷನ್ ಸಾಂಗ್ಗಳಿಗೆ ದರ್ಶನ್ ಅವ್ರಿಗೆ ಹಾಡಿದ್ದೀರಾ, ಅಪ್ಪು ಅವ್ರಿಗೆ ಹಾಡಿದ್ದೀರಲ್ಲ. ಸೊ ಏನು ಡಿಫ್ರೆನ್ಸ್ ನೋಡಿದ್ರಿ ಒಬ್ಬೊಬ್ಬ ಹೀರೋಗಳಲ್ಲೂ ನೀವು? ನಾನು ಹೀರೋ ನೋಡಲ್ಲ, ನಾನು ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಹೇಗೆ ಮಾಡಿದ್ದಾರೆ ಅದಕ್ಕೆ ನಾನು ಏನು ನ್ಯಾಯ ಸಲ್ಲಿಸ್ಬೋದು. ನಾವು ಆ ಥರ ಹಾಡಂಗಿಲ್ಲ. ಈಗ ಮ್ಯೂಸಿಕ್ ಡೈರೆಕ್ಟ್ರು ಅವ್ರಿಗೆ ಇಷ್ಟ ಆಗೋ ಥರ ಹಾಡಿದ್ರೆ ಅವ್ರು ಇಟ್ಕೋತಾರೆ, ಇಲ್ಲಾಂದರೆ ಇಟ್ಕೊಳ್ಳಲ್ಲ. ಸೊ ನಾವು ಇಂಪ್ರೆಸ್ ಮಾಡಬೇಕಾದ್ರೆ ಹೀರೋನಲ್ಲ, ಮ್ಯೂಸಿಕ್ ಡೈರೆಕ್ಟ್ರನ್ನ.